ಅಶೋಕ್ ಸರ್ ಈ ಕಡೆ ಅಶೋಕ್ ಸರ್ ನಮಗೆ ಕಾಣಿಸ್ತಾರೆ ಸುಶೀಲ್ ಭಾಯಿ ಚೂರಿ ಕಡೆ ಬನ್ನಿ ಹಿಂದೆ ಬೇಡ ಯಾಕಲ್ಲ ಹಿಂದೆ ಬೇಡ ಹಿಂದೆ ಬೇಡ ಹಿಂದೆ ಬೇಡ ಸರ್ ಸರ್ ಇದೇ ಚೂರು ಒಳಗಡೆ ಅರೆ ಶಾಕರ್ ಬನ್ನಿ ರೋಸ್ ಕೂಡ ಪೊಲೀಸರು ರೋಡ್ಸ್ ಏರಿಕೆ ಮಾಡಿದ್ದೀವಿ. ಸಿದ್ದರಾಮಯ್ಯ ಪರವಾಗಿ ಸಾರಿ ಕೇಳ್ತಾ ಇದ್ದೀವಿ. ನಾವು ಮಾಡೋಣ ಅಂತ ಹೇಳಿದ್ವಿ. ಕೈ ಬಿಡ್ರಪ್ಪ ಕೈಯವರು ತಗೋತಾನೆ ಈ ಕಡೆ ಬನ್ನಿ ಈ ಕಡೆ ಏನು ಮಾಡಿದಾರಲ್ಲ ಪಾಪ ಅವ್ರ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ನಿಮ್ಮಲ್ಲಿ. ನಾವೆಲ್ಲ ಬಿಜೆಪಿ ನಾವು ಸಪೋರ್ಟ್ ಮಾಡಿದ್ದೀವಿ. ಮಾಧುಸ್ವಾಮಿ ಕ್ಷೇತ್ರದಲ್ಲಿ ಸಹ ನಾವು 15% ರೈಸ್ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ, ಗಂಡಸರಿಗೆ ಬರಿ ಆಗ್ತಾವೆ. ಅದಕ್ಕೆ ಕ್ಷಮೆ ಕೇಳಬೇಕಲ್ಲ. ನಾವು ವಿರೋಧ ಪಟ್ಟಿರೋರು, ಅವರು ಕ್ಷಮೆ ಕೇಳಬೇಕಾಗಿತ್ತು, ಅವ್ರು ಕೇಳಲ್ಲ. ಅದಕ್ಕೆ ನಾವು ಬಂದು ಕ್ಷಮೆ ಕೇಳ್ತೀವಿ. ಗಂಡಂದ್ರಿಗೆ ಪಾಪ ಟ್ಯಾಕ್ಸ್ ಆಗ್ತಾವೆ. ಅದಕ್ಕೆ ಈಗ ಬರೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಮಾತ್ರ ಅಲ್ಲ, ಇನ್ನೂ ಉಳಿದಿದ್ದು ಬರೆ ಆಗ್ತಕ್ಕಂಥದ್ದು ಈ ವರ್ಷ. ಯಾಕಂದರೆ ಇನ್ನು 3ನೇ ದಿನ ಇದು, ಹೊಸ ವರ್ಷ ಬಂದು 3ನೇ ದಿನಕ್ಕೆ 3 ನಾಮ ಹಾಕೋ ಕೆಲಸ ಮಾಡಿದೆ ಸರ್ಕಾರ. ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾಮಗಳು ಹಾಕುವಂಥ ಕೆಲಸ ಶುರುವಾಗುತ್ತೆ. ಅದಕ್ಕೆ ಜನ ಸಿದ್ಧರಾಗಬೇಕಾಗುತ್ತದೆ. ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಲಿಕ್ಕೆ ಬಂದಿದೆ. ಈಗ ನಾವು ಪ್ರತಿಭಟನೆ ತೋರಿಸ್ತಾ ಇಲ್ಲ. ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟರೆ ಗಂಡಸರಿಗೆ ಬರೆ ಆಗ್ತಾ ಇದ್ದೀರಿ. ಅದಕ್ಕೆ ಜನರನ್ನು ಕ್ಷಮಿಸಿಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀರಿ. ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನು ಜನ ತೆರಬೇಕಾಗಿದೆ. ಹಾಲಿನ ದರ ಹೆಚ್ಚಿಸಿದ್ರಿ, ವಿದ್ಯುತ್ ದರ ಹೆಚ್ಚಿಸಿದ್ರಿ, ಟ್ಯಾಕ್ಸ್ಗಳನ್ನು ಎಲ್ಲದರ ಮೇಲೆ ಏರಿಸಿದ್ರಿ, ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಸಿದ್ರಿ, ರಿಜಿಸ್ಟ್ರೇಷನ್ ಫೀಸ್ಗಳನ್ನು ಹೆಚ್ಚಿಸಿದ್ರಿ. ಅಂದರೆ ನೀವು ಮಾಡಿದ್ದೇನು, ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋಡಿಸೋ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಾವು ಆ್ಯಕ್ಚುಲಿ ಇವತ್ತು ತಲೆ ಬೋಡಿಸ್ಕೊಂಡು ಓಡಾಡಬೇಕಾಗಿದೆ. ನೋಡೋಣ, ಯೋಚನೆ ಮಾಡ್ತೀವಿ. ಜನರಿಗಾಗಿ ನಾವು ಯಾವುದೇ ಸ್ಯಾಕ್ರಿಫೈಸ್ ಮಾಡೋದು ಮಾಡಲೇಬೇಕು. ಇವತ್ತು ನಮಗೆ ಇರ್ತಕ್ಕಂಥದ್ದು, ಇವತ್ತು ಜನರನ್ನು ಬಂದು ನೋಡಿ, ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಇನ್ನು ಮುಂದೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಬಸ್ ಟಿಕೆಟ್ ದರಗಳನ್ನು ಏರಿಸಲೇಬೇಕು ಅಂತ ಪರಿಸ್ಥಿತಿಗೆ ಬಂದಿದ್ದಾರೆ.